ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಅಸ್ಲರ್ಜಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಪೂಜೆಗಂತ ನಾವು ಹೂವು ತಂದಿರ್ತೀವಿ, ಒಂದು ಸ್ವಲ್ಪ ಮಿಕ್ಬಿಡುತ್ತೆ. ಹಾಗೆ ವೀಳ್ಯದೆಲೆನೂ ತಂದಿರ್ತೀವಿ, ಅದೂ ಅಷ್ಟೇ ಉಳಿಯುತ್ತೆ. ತುಂಬ ದಿನ ಇಡೋಕ್ಕಾಗಲ್ಲ, ಅಂದರೆ ಅದು ಕಪ್ಪಾಗಿ ಕೊಳ್ತು ಬಿಡುತ್ತೆ. ಹೂವನ್ನ ಯಾವ ಥರ ಸ್ಟೋರ್ ಮಾಡ್ಕೋಬೋದು, ಹಾಗೆ ವೀಳ್ಯದೆಲೆನ ಯಾವ ಥರ ಸ್ಟೋರ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಫಸ್ಟು ಈ ಥರದೊಂದು ದೊಡ್ಡದು ಪಾತ್ರೆ ತಗೊಳ್ಳಿ, ಅಥವಾ ಇಲ್ಲ ಪೇಪರು ಕೆಳಗಡೆ ನೋಡಿ ಇಷ್ಟೊಂದು ಹೂವು ಉಳಿದ್ಬಿಡ್ತು. ಗೊತ್ತಾಗಲ್ವಲ್ಲ ಎಷ್ಟು ಪೂಜೆಗೆ ಬೇಕಾಗುತ್ತೆ, ಅಲಂಕಾರಕ್ಕೆ ಹಾರ ಅದೆಲ್ಲಂತೂ ತೆಗೆದ್ಬಿಡ್ತೀವಿ. ಬಟ್ ಈ ಥರದ್ದು ಉಳಿದಾಗ ನಾವು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ದಿನ ಪೂಜೆಗೂ ಆಗುತ್ತೆ. ಫಸ್ಟು ಇದರಲ್ಲಿ ಈ ಥರ ನೋಡಿಬಿಡಿ, ಹಿಂದೆ ಕೆಲವೊಂದು ಸತಿ ಅಂದರೆ ಕೊಳ್ತಿರುತ್ತೆ, ಆ ಥರದ್ದೆಲ್ಲ ನೋಡಿ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ಫಸ್ಟು ನೋಡಿ ಈ ಥರ ಎಲ್ಲ ಬಂದಿರುತ್ತಲ್ವ, ಈ ಥರ ಉದುರಿರುತ್ತೆ, ಅದನ್ನೆಲ್ಲ ನೀವು ಕ್ಲೀನಾಗಿ ಮಾಡಿಕೊಂಡು ಈ ಥರ ಯಾವುದಾದ್ರೂ ಜಾಸ್ತಿ ಕೊಳ್ತಿರೋದಿದ್ರೆ ತೆಗೆದುಬಿಡಿ. ಈ ಥರದ್ದು ಒಂದು ಡಬ್ಬಿ ತಗೊಳ್ಳಿ. ಈ ಥರ ತಗೊಂಡು ಕೆಳಗಡೆ ಈ ಥರ ಟಿಶ್ಯೂ ಪೇಪರ್ ಹಾಕಬೇಕು, ಈ ಥರ ಕವರ್, ಯಾಕಂದರೆ ನೀರು ಆಗಿಬಿಡುತ್ತೆ ಫ್ರಿಜ್ಜಲ್ಲಿ. ಹಾಗಾಗಿ ಈ ಥರ ಇಟ್ಬಿಟ್ಟು ನೋಡಿ ಈ ಥರ ಹಾಕ್ಕೊಳ್ಳಿ. ಅವಾಗ ನಿಮಗೆ ತುಂಬ ದಿನ ಸ್ಟೋರ್ ಮಾಡಿದ್ರೂ ಹೂವು ಹಾಳಾಗಲ್ಲ. ನೋಡಿ ಈ ಥರ ಎಲ್ಲ ಜೋಡಿಸ್ಕೊಂಬಿಡಿ. ಫಸ್ಟು ಮೇಲ್ಗಡೆ ಮತ್ತೆ ಈ ಥರ ಮತ್ತು ಒಂದೊಂದು ಟಿಶ್ಯೂ ಪೇಪರ್ ಹಾಕಿ ಮುಚ್ಚಿಬಿಡಿ. ಈ ಥರ ಹಾಕಿ ಈ ಥರ ನೀವು ಮುಚ್ಚಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಷ್ಟು ದಿನ ಬೇಕಾದರೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಪೂಜೆಗೆ ವೀಳ್ಯದೆಲೆನೂ ಉಳಿದಿರುತ್ತೆ ತಂದಿದ್ದು, ಅದನ್ನು ಯಾವ ಥರ ಸ್ಟೋರ್ ಮಾಡ್ಕೋಬೇಕು ಅಂದರೆ, ನಂದೇನು ಇಲ್ಲಿ ನೋಡಿ ಇಷ್ಟು ಉಳಿದಿದೆ, ಜಾಸ್ತಿ ಏನೂ ಉಳಿದಿಲ್ಲ. ಅಥವಾ ಇದಕ್ಕಿಂತ ನಿಮ್ಗೆ ಇನ್ನೂ ಜಾಸ್ತಿ ಉಳಿದಿತ್ತು ಅಂತಂದರೆ ಅದ್ರದ್ದು ಒಂದು ಡ್ರೈ ಪಾನ್ ಮಾಡಿಟ್ಕೊಳ್ಳಿ. ಡೈಲಿ ಒಂದೊಂದು ಸ್ಪೂನ್ ಊಟ ಆದಮೇಲೆ ತೊಗೋಬೋದು, ಡೈಜೆಷನ್ಗೂ ತುಂಬ ಒಳ್ಳೆಯದು. ಅದರದ್ದು ಲಾಂಗ್ ವಿಡಿಯೋ ಮಾಡಿದ್ದೀನಿ, ಅದರದ್ದು ಲಿಂಕ್ ಬೇಕಾದರೆ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಏನಿಲ್ಲ, ಈ ಥರ ಒಂದು ಯಾವುದಾದ್ರೂ ಕಾಟನ್ದು ಬಟ್ಟೆ ನೀರಲ್ಲಿ ಒದ್ದೆ ಮಾಡಿಟ್ಕೊಳ್ಳಿ. ತುಂಬ ನೀರು ಇಳಿಯೋ ಥರ ಅಲ್ಲ, ಒಂದು ಸ್ವಲ್ಪ ಒದ್ದೆ ಇರೋ ಥರ ನೀವು ಇಷ್ಟು ಮಾಡಿಕೊಂಡ್ರೆ ಸಾಕು. ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಹೀಗೆ ಕವರಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಗ ಹಾಳಾಗಲ್ಲ. ಮತ್ತು ನೆಕ್ಸ್ಟ್ ಬೇಕಾದರೆ ನೆಕ್ಸ್ಟ್ ಶುಕ್ರವಾರಕ್ಕೋ ಆ ಥರ ಬೇಕಾದರೆ ನೀವು ಕಳ್ಸೋಕ್ಕೆ ಮತ್ತೆ ಚೇಂಜ್ ಮಾಡಬೇಕಲ್ವ, ಆವಾಗ ಯೂಸ್ ಮಾಡ್ಕೋಬೋದು.